ನಮಸ್ಕಾರ BN ಟಿವಿಗೆ ಸ್ವಾಗತ ವೀಕ್ಷಕರೇ ಸಿಂಪಲ್ ಸ್ಟಾರ್ ನಟ ರಕ್ಷಿತ್ ಶೆಟ್ಟಿ ವಿರುದ್ಧ FIR ದಾಖಲಾಗಿದೆ ಬೆಂಗಳೂರಿನ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಕೃತಿ ಸ್ವಾಮ್ಯ ಉಲ್ಲಂಘನೆ ಆರೋಪದ ಅಡಿಯಲ್ಲಿ ನಟ ರಕ್ಷಿತ್ ಶೆಟ್ಟಿ ವಿರುದ್ಧ FIR ಅನ್ನು ದಾಖಲು ಮಾಡಿದ್ದಾರೆ ಎರಡು ಚಿತ್ರದ ಹಾಡುಗಳನ್ನು ಅನುಮತಿ ಇಲ್ಲದೆ ಬಳಕೆ ಮಾಡಿರುವಂತಹ ಆರೋಪದ ಅಡಿಯಲ್ಲಿ ಸದ್ಯ ರಕ್ಷಿತ್ ಶೆಟ್ಟಿ ವಿರುದ್ಧ ಗಂಭೀರವಾದಂತಹ ಆರೋಪಗಳನ್ನು ಮಾಡುತ್ತಾ ಇದ್ದಾರೆ ನವೀನ್ ಕುಮಾರ್ ಎಂಬುವವರು ಈ ದೂರನ್ನು ನೀಡಿದ್ದಾರೆ ನ್ಯಾಯ ಎಲ್ಲಿದೆ ಗಾಳಿ ಮಾತು ಸಿನಿಮಾದ ಹಾಡುಗಳ ಬಳಕೆ ಆರೋಪ ಮಾಡಲಾಗಿದೆ ಈ ದೂರು ಆಧರಿಸಿ ಕೇಸ್ ದಾಖಲು ಮಾಡಲಾಗಿದೆ ಹಾಗಾದರೆ ಏನಿದು ಘಟನೆ ಎಂಬುದರ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ 2024ರ ಜನವರಿಯಲ್ಲಿ MRT ಮ್ಯೂಸಿಕ್ ಪಾಲುದಾರರಾಗಿರುವ ನವೀನ್ ಕುಮಾರ್ ಜೊತೆ ಚಿತ್ರದ ಹಾಡು ಬಳಕೆ ಬಗ್ಗೆ ಮಾತುಕತೆ ಆಗಿತ್ತು ಆದರೆ ಚಿತ್ರದ ಹಾಡು ಬಳಕೆ ಬಗ್ಗೆ ಮಾತುಕತೆ ಸರಿ ಹೊಂದಿರಲಿಲ್ಲ 2024ರ ಮಾರ್ಚ್ನಲ್ಲಿ ಬ್ಯಾಚುಲರ್ ಪಾರ್ಟಿ ಸಿನಿಮಾ ರಿಲೀಸ್ ಆಗಿತ್ತು ಅಮೆಜಾನ್ ಪ್ರೈಮ್ನಲ್ಲಿ ಬ್ಯಾಚುಲರ್ ಪಾರ್ಟಿ ಸಿನಿಮಾ ರಿಲೀಸ್ ಆಗಿತ್ತು ಬ್ಯಾಚುಲರ್ ಪಾರ್ಟಿ ಸಿನಿಮಾ ಗಮನಿಸಿದಾಗ ಎರಡು ಸಿನಿಮಾಗಳ ಹಾಡು ಬಳಕೆಯಾಗಿದೆ ಈ ಚಿತ್ರದಲ್ಲಿ ಲೂಸ್ ಮಾದಾ ಯೋಗಿ ದಿಗಂತ್ ನಟನೆ ಮಾಡಿದ್ದರು ಹಕ್ಕು ಸ್ವಾಮ್ಯ ಪ್ರಸಾರದ ಹಕ್ಕನ್ನು ಖರೀದಿಸದೆ ಹಾಡುಗಳ ಬಳಕೆ ಆರೋಪ ಮಾಡಲಾಗಿದೆ ನ್ಯಾಯ ಎಲ್ಲಿದೆ ಸಿನಿಮಾದ ನ್ಯಾಯ ಎಲ್ಲಿದೆ ಎಂಬ ಹಾಡು ಗಾಳಿ ಮಾತು ಸಿನಿಮಾದ ಒಮ್ಮೆ ನಿನ್ನನು ಹಾಡು ಬಳಕೆ ಆರೋಪವನ್ನು ಮಾಡಲಾಗಿದೆ ಪರಮ್ವಾ ಸ್ಟುಡಿಯೋಸ್ ಹಾಗೂ ನಟ ರಕ್ಷಿತ್ ಶೆಟ್ಟಿ ವಿರುದ್ಧ ಕೇಸನ್ನು ದಾಖಲು ಮಾಡಲಾಗಿದೆ ಸದ್ಯ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ FIR ಅನ್ನು ದಾಖಲಿಸಿ ತನಿಖೆಯನ್ನು ನಡೆಸುತ್ತಿದ್ದಾರೆ ಕಿರಿಕ್ ಪಾರ್ಟಿ ಸಿನಿಮಾದ ಹಾಡಿನ ಕುರಿತಾದ ಕಾಪಿರೈಟ್ ಕೇಸ್ ಆಗಿತ್ತು ಲಹರಿ ಮ್ಯೂಸಿಕ್ ಸಂಸ್ಥೆಯು ಕಿರಿಕ್ ಪಾರ್ಟಿ ಸಿನಿಮಾದಲ್ಲಿ ಬಳಕೆಯಾದ ಒಂದು ಹಾಡಿನ ವಿರುದ್ಧ ಆರೋಪವನ್ನು ಮಾಡಿತ್ತು ಕಿರಿಕ್ ಪಾರ್ಟಿ ಸಿನಿಮಾದಲ್ಲಿ ಕಾಪಿರೈಟ್ ನಿಯಮ ಉಲ್ಲಂಘಿಸಿ ತಮ್ಮ ಸಂಸ್ಥೆಯ ಹಾಡುಗಳನ್ನು ಅಕ್ರಮವಾಗಿ ಬಳಸಲಾಗಿದೆ ಅನುಮತಿ ಇಲ್ಲದೆ ಹಾಡು ಬಳಕೆ ಆಗಿದೆ ಎಂದು ಆರೋಪವನ್ನು ಮಾಡಲಾಗಿತ್ತು 2021ರಲ್ಲಿ ರಕ್ಷಿತ್ ಶೆಟ್ಟಿ ಅವರು ಜಾಮೀನನ್ನು ಪಡೆದಿದ್ದರು ಆಮೇಲೆ ಮಾಧ್ಯಮದ ಜೊತೆ ಮಾತನಾಡಿದ್ದರು ರಕ್ಷಿತ್ ಶೆಟ್ಟಿ ಅವರು ಸಿನಿಮಾ ರಿಲೀಸ್ ಆಗುವಾಗ ಹಣ ವಸೂಲಿ ಮಾಡಲು ಇರುವ ತಂತ್ರವಿದು ಇದಕ್ಕೂ ಮುನ್ನ ಕೆಲ ಸಿನಿಮಾಗಳಲ್ಲಿ ಹಣ ಸುಲಿಗೆ ಮಾಡಿದ್ದಾರೆ ಸಿನಿಮಾ ರಿಲೀಸ್ ಸಮಯದಲ್ಲಿ ಹಾಕಿದ್ದ ಕೇಸ್ನಲ್ಲಿ ನಾವು ಗೆಲುವನ್ನ ಸಾಧಿಸಿದ್ದೆವು ಇದಾದ 3 ವರ್ಷಗಳ ಬಳಿಕ ಮತ್ತೊಂದು ಕೇಸ್ ಅನ್ನು ಹಾಕಿದ್ದರು ನೋಟಿಸ್ ಎಲ್ಲವೂ ನನ್ನ ಹಳೆಯ ಮನೆಗೆ ಹೋಗಿದ್ದರಿಂದ ಇದ್ಯಾವುದೂ ನನ್ನ ಗಮನಕ್ಕೆ ಬಂದಿರಲಿಲ್ಲ ನಮ್ಮ ಅರಿವಿಗೆ ಬರದೆ ವಾರೆಂಟ್ ರಿಲೀಸ್ ಆಗಿದೆ ಕಾಪಿರೈಟ್ ನಿಯಮದ ಅನುಗುಣವಾಗಿ ಹಾಡಿನಿಂದ ನಾವು ನೋಟ್ಸ್ ಕಾಪಿ ಮಾಡಿಲ್ಲ ರಿದಮ್ ಅನುಸರಿಸಿದ್ದೆವು ಮ್ಯೂಸಿಕ್ ರೈಟ್ಸ್ ಪ್ರಕಾರ ಯಾರು ಬೇಕಾದರೂ ರಿದಮ್ ಬಳಸಬಹುದು ನಾವು ರಿಲಿಕ್ಸ್ ಮೆಲೋಡಿ ಕಾಪಿ ಮಾಡಿಲ್ಲ ಎಂದು ಹೇಳಿದ್ದರು ಹಕ್ಕು ಸ್ವಾಮ್ಯ ಪ್ರಸಾರದ ಹಕ್ಕನ್ನು ಖರೀದಿಸದೆ ಹಾಡುಗಳ ಬಳಕೆ ಮಾಡಿದ್ದಾಗಿ ನವೀನ್ ಆರೋಪವನ್ನು ಮಾಡ್ತಾ ಇದ್ದಾರೆ ರವಿಚಂದ್ರನ್ ನಟನೆಯ ಶಾಂತಿ ಕ್ರಾಂತಿ ಸಿನಿಮಾದ ಹಾಡನ್ನು ಅನುಮತಿ ಪಡೆಯದೇ ಬಳಸಿದ್ದ ಆರೋಪವಿತ್ತು ಈ ಆರೋಪವನ್ನು ರಾಜಿ ಸಂಧಾನದ ಮೂಲಕ ಬಳಿಕ ಬಗೆಹರಿಸಿಕೊಳ್ಳಲಾಗಿತ್ತು ಈಗ ಮತ್ತೆ ರಕ್ಷಿತ್ ಶೆಟ್ಟಿ ವಿರುದ್ಧ FIR ಅನ್ನು ದಾಖಲು ಮಾಡಿ ತನಿಖೆಯನ್ನು ನಡೆಸಲಾಗುತ್ತಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ BN ಟಿವಿ ಇದು ನಿಮ್ಮ ಧ್ವನಿ